ಗೋಪ್ರೋ ಇದೆ, ಎಲ್ಲ ತಗೊಂಡಿದ್ದೀನಿ. ಬೈಕು, ಟಾಪ್ ಬಾಕ್ಸು, ಗೇರ್ಸು ಎಲ್ಲ ತಗೊಂಡಿದ್ದೀನಿ. ಒಂದು ವೀಡಿಯೋಸ್ ಮಾತ್ರ ಮಾಡ್ತಾ ಇಲ್ಲ ಅಷ್ಟೇ ನಾನು. ಆದ್ರಿಂದ ಅದ್ರಲ್ಲಿ ನಂಗೆ ದುಡ್ಡು ಬಂದರೂ ಬಂದಿಲ್ಲ ಅಂದರೂ ನಾನು ಟ್ರಾವೆಲಿಂಗ್ ಸ್ಟಾಪ್ ಮಾಡಲ್ಲ. ನಂಗೆ ಬೇಕಾಗಿರೋ ಐಟಮ್ಸ್ನ ನಾನು ತಗೊಳ್ಳೋದನ್ನ ನಿಲ್ಲಿಸಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಇವಾಗ ವೀಡಿಯೋ ನೋಡೋಕೆ ಹೋಗೋಣ ಏನು ಅಂತ. ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಒಂದು ಟಾಪ್ ಬಾಕ್ಸ್ ತೊಗೋಬೇಕು ನನ್ನ ಬೈಕ್ಗೆ ಅಂತ. ಬಟ್ ಈ ನಡುವೆ ಒಂದು 3 to 4 ಮಂತ್ಸಿಂದ ಸ್ವಲ್ಪ ವರ್ಕ್ಸಿಂದ ಎಲ್ಲೂ ಟ್ರಿಪ್ ಹೋಗೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ, ಬೈಕ್ ರೈಡೇ ಹೋಗಿಲ್ಲ ಅಂದ್ಕೊಳ್ಳಿ. ಅದರಿಂದ ನಾನು ಯೋಚನೆ ಮಾಡ್ತಾ ಇದ್ದೆ ಈ ಮಂತಲ್ಲಿ ಏನೇನು ವರ್ಕ್ ಇದೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮಂತಲ್ಲಿ ಪ್ಲ್ಯಾನ್ ಮಾಡೋಣ ಅಂತ. ಅಷ್ಟರೊಳಗಡೆ ದೀಪಾವಳಿಗೆ ಬೈಕ್ ವರ್ಲ್ಡಲ್ಲಿ ಆಫರ್ ಕೊಟ್ಟಿದ್ರು. 45 ಲೀಟರ್ಸ್ ಅಲ್ಯೂಮಿನಿಯಂ ಟಾಪ್ ಬಾಕ್ಸ್ಗೆ 6000 ಪ್ರೈಸ್ ಇದೆ. ಅದ್ರ ಜೊತೆಲಿ ಇನ್ನೂ ಒಂದು 10 ಐಟಮ್ಸ್ ಫ್ರೀ ಐಟಮ್ಸ್ ಕೊಡ್ತಾ ಇದ್ದೀನಿ ಅಂದರು. ಈ ಚಾನ್ಸ್ನ ಯಾಕೆ ಮಿಸ್ ಮಾಡ್ಕೊಳ್ಳೋದು, ಹೆಂಗಿದ್ರು ನೆಕ್ಸ್ಟ್ ಮಂತ್ ತೊಗೋಬೇಕು. ಸೊ ಅದನ್ನ ಇವಾಗೆ ತೊಗೊಂಡ್ರೆ ಹೆಂಗಿರುತ್ತೆ ಅಂತ ತೊಗೊಂಡ್ಬಿಟ್ಟೆ. ಬನ್ನಿ ಇವಾಗ ಟಾಪ್ ಬಾಕ್ಸ್ ನೋಡೋಣ. ಇಲ್ಲಿದೆ 45 ಲೀಟರ್ಸ್ ಅಲ್ಯೂಮಿನಿಯಂ ಟಾಪ್ ಬಾಕ್ಸ್. ಸೊ ನಿಮ್ಗೆ ಇವಾಗ ನಾನೇ ಕಾಣ್ತಾ ಇರಲ್ಲ, ಓಕೆ ಇಟ್ಸ್ ಓಕೆ, ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಸೊ ಇಲ್ಲಿದೆ 45 ಲೀಟರ್ಸ್ ಅಲ್ಯೂಮಿನಿಯಂ ಟಾಪ್ ಬಾಕ್ಸು. ಸೊ ಇದ್ರ ಬೆಲೆ ನನಗೆ 6000 ಬಿತ್ತು. ಆನ್ಲೈನಲ್ಲಿ ಜಾಸ್ತಿನೇ ಇರುತ್ತೆ, ಬಟ್ ದೀಪಾವಳಿಗೆ ಆಫರ್ ಇರೋದ್ರಿಂದ ಈ 14th 19th ಆಫರ್ ಇದೆ ಬೈಕ್ ವರ್ಲ್ಡಲ್ಲಿ. ಸೊ ನಾನು ಅಲ್ಲೇ ಪರ್ಚೇಸ್ ಮಾಡಿದ್ದು. ಈ ಟ್ರಾಫಿಕ್ ಗೊತ್ತಲ್ವಾ, ಹೋಗೋದೆಲ್ಲ ಕಷ್ಟ, ಆಫೀಸ್ ಮುಗಿಸ್ಕೊಂಬಂದು ಅಂತ ಹೇಳಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಹೋಮ್ ಡೆಲಿವರಿ ಕೊಟ್ಟಿದ್ದಾರೆ. ಬನ್ನಿ ಇದ್ರ ಜೊತೆ 10 ಐಟಮ್ ಫ್ರೀನೂ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ವ. ಐಟಮ್ಸ್ ಏನೇನು ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ ಒಂದೊಂದೇ. ಲೆಟ್ಸ್ ಓಪನ್. ಜಸ್ಟ್ ಒಂದು ಬಟನ್ ಪ್ರೆಸ್ಸಿಂಗ್ ಇರುತ್ತೆ ಕೆಳಗಡೆ. ಸೊ ಅದು ಪ್ರೆಸ್ ಮಾಡಿದರೆ ಲಾಕ್ ಓಪನ್ ಆಗುತ್ತೆ. ಯಾಕೆಂದರೆ ನಾನು ಇನ್ನೂ ಇದು ಲಾಕ್ ಮಾಡಿಲ್ಲ ಕೀಯಲ್ಲಿ. ಸೊ ಅದರಿಂದ ನೋಡಿ ಎಷ್ಟು ಸಖತ್ತಾಗಿದೆ ಅಂತಂದರೆ 2 ಪಾಕೆಟ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ರಿಮೂವಬಲ್ಲು, ವಾಶ್ ಮಾಡ್ಕೋಬೋದು. ಸೊ ದೆನ್ ಒಳಗಡೆ ನೋಡಿ ಸೇಮ್ ಇಲ್ಲೂ ಅಷ್ಟೇ, ಇದು ನೋಡಿ ರಿಮೂವಬಲ್ಲು, ಬೇಕು ಅಂದಾಗ ಗಲೀಜಾದಾಗ ವಾಶ್ ಮಾಡ್ಕೋಬೋದು. ಏನು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಇಲ್ಲಿ ಕೆಳಗಡೆಯಿಂದ ಸ್ವಲ್ಪ ಇದು ಕೆಳಗಡೆ ಫಸ್ಟು ಇಲ್ಲಿ ಬಟನ್ ಇರುತ್ತೆ ಕೆಳಗಡೆ, ಅದನ್ನ ಪ್ರೆಸ್ ಮಾಡಿದ್ರೆ ಹಿಂಗೆ ಬರುತ್ತೆ. ಸೊ ಅಗೇನ್ ಇದನ್ನ ಪ್ರೆಸ್ ಮಾಡಿಕೊಂಡು ಈ ಥರ ಹಾಕಿ ಸೊ ಲಾಕ್. ಆಮೇಲೆ ಕೀಯಲ್ಲಿ ನಾವು ಲಾಕ್ ಮಾಡಿದ್ರೆ ಸೊ ಲಾಕ್, ಏನೇ ಮಾಡಿದರೂ ಬರೋಲ್ಲ. ಸೊ ಫಸ್ಟು ಕೀಯಲ್ಲಿ ಅನ್ಲಾಕ್ ಮಾಡಿಕೊಂಡು ಇಲ್ಲೊಂದು ಬಟನ್ ಇರುತ್ತೆ, ಅದು ಪ್ರೆಸ್ ಮಾಡಿಕೊಂಡು ಓಪನ್ನು. ಸೊ ಕೀ ರಿಮೂವ್ ಮಾಡಿದರೆ ಜಸ್ಟ್ ಅಷ್ಟೇ ಓಪನ್ನು. ಸೊ ಸೇಮ್ ಅಗೇನ್ ಕೆಳಗಡೆ ಬಟನ್ ಪ್ರೆಸ್ ಮಾಡಿಕೊಂಡು ಇದನ್ನ ಮೇಲೆ ಪ್ರೆಸ್ ಮಾಡಿಕೊಂಡು ಈ ಥರ ಹಾಕಿ ಸೊ ಲಾಕ್. ಸೊ ನಾವು ಬೈಕ್ ಸೆಟ್ ಮಾಡ್ಕೊಳ್ಳೋಕ್ಕೆ ಅವರೇ ಬ್ಯಾಕ್ ಕ್ಯಾರಿಯರ್ ಕೊಟ್ಟಿದ್ದಾರೆ. ಸೇಮ್ ಇದೂ ಅಷ್ಟೇ, ಜಸ್ಟ್ ಇಲ್ಲಿ ಪ್ರೆಸ್ಸಿಂಗ್ ಇದೆ. ಸೊ ಲಾಕ್ ಆಗಿದೆ, ಇದೆ ಒಂದು ನಿಮಿಷ. ಸೊ ಲಾಕ್ ಓಪನ್ ಮಾಡಿ ಪ್ರೆಸ್ ಮಾಡಿದರೆ ಲಾಕ್ ಓಪನ್ ಆಗುತ್ತೆ. ದೆನ್ ಇದು ರಿಮೂವಬಲ್ಲು. ಸೊ ಇದೈತಲ್ವ, ಇದು ರಿಮೂವ್ ಮಾಡಿದ್ರೆ ಇದು ಆಚೆ ಬಂದ್ಬಿಡುತ್ತೆ. ಸೊ ನೋಡಿ, ಸೊ ಇದು ಪ್ಲೇಟ್ ಆಚೆ ಬಂದ್ಬಿಡುತ್ತೆ. ಈ ಪ್ಲೇಟ್ನ ನಾವು ಬೈಕ್ಗೆ ನೀಟಾಗಿ ಸೆಟ್ ಮಾಡ್ಬೋದು. ಇದನ್ನ ನೀಟಾಗಿ ಬೈಕ್ಗೆ ಸೆಟ್ ಮಾಡಿದ್ಮೇಲೆ, ಯಾಕಂದರೆ ಇದನ್ನ ಬಾಕ್ಸ್ನ ಆರಾಮಾಗಿ ಸೆಟ್ ಮಾಡ್ಬೋದು. ಸೊ ಇದು ಡೈಲಿ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಬೋಲ್ಟ್ಸ್ ಎಲ್ಲ ಹಾಕ್ಬಿಟ್ಟು ಗಾಡಿಯಲ್ಲೇ ಫಿಕ್ಸ್ ಮಾಡಿಬಿಟ್ರೆ ನಾವು ಬಾಕ್ಸ್ನ ಯಾವಾಗ ಬೇಕೋ ಆಗ ಆರಾಮಾಗಿ ರಿಮೂವ್ ಮಾಡ್ಕೋಬೋದು. ಸೊ ಇದು ಪ್ರೊಸೆಸಿಂಗು. ಸೊ ನಾನು ಬೈಕ್ಗೆ ಫಿಟ್ ಮಾಡೋದೆಲ್ಲ ನಾನು ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಸೊ ಇವಾಗ ನಾನು ಟಾಪ್ ಬಾಕ್ಸ್ನ ಮಾತ್ರ ರಿವ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಬಾಕ್ಸಲ್ಲಿ ಬಂದಿರೋ ಅಷ್ಟು ಐಟಮ್ಸ್ ನೋಡ್ಕೊಳ್ಳಿ. ಸೊ ರೇಡಿಯಮ್ ರಿಮೂವ್ ಮಾಡಿಬಿಡ್ತೀನಿ, ಯಾಕಂದರೆ ನೋಡಿ ನಿಮ್ಗೆ ಅದೇ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದರಿಂದ ಸೊ ಅದಾದಮೇಲೆ ಸೊ 2 ಗ್ರಿಪ್ಪರ್ಸು, ಒಂದು ಡಿಸ್ಕ್ ಲಾಕ್, ಒಂದು
ಒಂದು ಹೆಲ್ಮೆಟ್ ಮಾಸ್ಕು, ಹೆಲ್ಮೆಟ್ ಕ್ಲೀನರು, ಬಾಲಕ್ಲೋ ಒಂದು, ಮತ್ತು ಇದ್ರದ್ದು ಟೂಲ್ಸ್ ಬಿಟ್ಬಿಡಿ. ಮತ್ತು ಟಾಪ್ ಬಾಕ್ಸ್ಗೆ ಪಿಲಿಯನ್ ರೈಡರ್ಗೆ ಹಿಂದೆ ಬೆನ್ನಿಗೆ ಚುಚ್ಚದೇ ಇರಲಿ ಅಂತ ಬಾಕ್ಸು, ಸೊ ಸೇಫ್ಟಿಗೆ ಇದು ಕೊಟ್ಟಿದ್ದಾರೆ. ಮತ್ತು ಒಂದು ಚೈನ್ ಕ್ಲೀನರ್ ಕೊಟ್ಟಿದ್ದಾರೆ, ಒಂದು ಚೈನ್ ಕ್ಲೀನಿಂಗ್ ಬ್ರಷ್ ಕೊಟ್ಟಿದ್ದಾರೆ. ಸೊ ಇಷ್ಟೊಂದು ಐಟಮ್ಸು ಅದ್ರ ಜೊತೆ ಕೊಟ್ಟಿದ್ದಾರೆ ನನಗೆ. ಆ್ಯಕ್ಚುಲಿ ಔಟ್ಸೈಡ್ ನಾವು ಟಾಪ್ ಬಾಕ್ಸ್ ನೋಡೋದಾದರೆ 7,000 8,000 ಹಿಂಗೆಲ್ಲ ಇರುತ್ತೆ. ಬಟ್ ನಾನು ನೋಡ್ತಾನೆ ಇದ್ದೆ, ಪ್ರೈಸಸ್ ವೇರಿ ಆಗ್ತಾ ಇರುತ್ತೆ. ಬಟ್ ನನಗೇನಂತ ಅನಿಸ್ತು ಅಂತ ಅಂದರೆ, ಬೆಸ್ಟ್ ಇದೆ ಇದು ಬಾಕ್ಸ್ ಮಾತ್ರ. ಅಲ್ಯೂಮಿನಿಯಂ ಟಾಪ್ ಬಾಕ್ಸು, 45 ಲೀಟರ್ಸ್ ಇದು. ನನಗೆ ಇದು ಸಖತ್ ಇಷ್ಟ ಆಯಿತು ಅದ್ರ ಜೊತೆ ಕೊಟ್ಟಿದ್ದಕ್ಕೆ. ಸೊ 1,000 ರೂಪೀಸ್ 2,000 ರೂಪೀಸ್ ಡಿಸ್ಕೌಂಟ್ ಸಿಕ್ಕಿರ್ಬೋದು ನನಗೆ ಟಾಪ್ ಬಾಕ್ಸ್ ಮೇಲೆ. ಬಟ್ ಎನಿವೆ ಇಷ್ಟೊಂದು ಐಟಮ್ಸೂ ಸಹ ಡಿಸ್ಕೌಂಟಲ್ಲಿ ಸಿಕ್ತು. ಮತ್ತು ಸೇಫ್ಟಿಗೆ ಡಿಸ್ಕ್ ಲಾಕು, ಸೊ ನಮ್ಮ ಗಾಡಿಗೆ ಡಿಸ್ಕ್ ಲಾಕ್ ಮಾಡ್ಬೋದು. ಯಾಕೆ ಡಿಸ್ಕ್ ಪ್ಯಾಡ್ ಇರುತ್ತಲ್ವ, ಸೊ ಅಲ್ಲಿ ಇದನ್ನ ಲಾಕ್ ಮಾಡ್ಬೋದು ಆರಾಮಾಗಿ. ಸೊ ಅದೊಂದಿದೆ. ಸೊ ಇಷ್ಟೊಂದೆಲ್ಲ ಐಟಮ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಬೈಕ್ ವರ್ಲ್ಡ್ ಫಾರ್ ದಿಸ್ ಆಫರ್. ಎಲ್ರಿಗೂ ಸಾಟರ್ಡೆ ಸಂಡೇವರೆಗೂ ಆಫರ್ಸ್ ಇರುತ್ತೆ. ಸೊ ನೀವು ಹೋಗಿ ಗ್ರ್ಯಾಬ್ ಮಾಡ್ಕೊಳ್ಳಿ. ನಾನು ವಿಡಿಯೋನ ಮೇ ಬಿ ನಾಳೆ ಅಪ್ಲೋಡ್ ಮಾಡ್ಬೋದು, ನಿಮ್ಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಎನಿವೆ ಹೋಗಿ ನೋಡ್ಕೊಳ್ಳಿ, ತಗೊಳ್ಳಿ. ಥ್ಯಾಂಕ್ ಯು. ಫೈನಲಿ ಟಾಪ್ ಬಾಕ್ಸ್ ಬಂತು ಗಾಡಿಗೆ. ಗೋಪ್ರೋ ಇದೆ, ಎಲ್ಲ ತಗೊಂಡಿದ್ದೀನಿ. ಬೈಕು, ಟಾಪ್ ಬಾಕ್ಸು, ಗೇರ್ಸು ಎಲ್ಲ ತಗೊಂಡಿದ್ದೀನಿ. ಒಂದು ವೀಡಿಯೋಸ್ ಮಾತ್ರ ಮಾಡ್ತಾ ಇಲ್ಲ ಅಷ್ಟೇ. ತಗೊಳ್ಳೋದೇನೆ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ. ಮೇಯ್ನ್ ಏನು ಗೊತ್ತಾ, ನಾನು ಏನೋ ಯೂಟ್ಯೂಬಲ್ಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಮಾಡಿಬಿಡ್ತೀನಿ, ಸೊ ಅದರಿಂದ ಇಷ್ಟು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಯಾರು ಅಂದ್ಕೊಬೇಡಿ. ನಾನು ಯಾಕೆ ಇದೆಲ್ಲ ತೊಗೊತಾ ಇದ್ದೆ ಅಂದರೆ, ನನಗೊಂದು ಫ್ಯಾಷನ್ ಇತ್ತು ಮುಂಚೆಯಿಂದನೂ, ಈ ಥರ ಎಲ್ಲ ಮಾಡಬೇಕು, ಈ ಥರ ಎಲ್ಲ ಹೋಗಬೇಕು ಅಂತ. ಸೊ ಅದರಿಂದ ತೊಗೊಂಡಿದ್ದೀನಿ. ಹಾಗಂತೇಳಿ ನಾನು ಇವಾಗ ಯೂಟ್ಯೂಬಲ್ಲಿ ಮತ್ತು ವೀಡಿಯೋಸ್ ಎಲ್ಲ ಯಾಕೆ ಮಾಡ್ತಾಯಿದ್ದೀನಿ, ನೀನು ಹಂಗೆ ಹೋಗ್ಬೋದಲ್ಲ. ಸೊ ದುಡ್ಡಿದೆ ಬ್ರೋ, ನಾವು ದುಡ್ಡು ತೊಗೊಳ್ಳೋಣ. ಸೊ ಇನ್ವೆಸ್ಟ್ ಮಾಡಿದ್ದೀವಿ. ಸೊ ಒಂದು ಪ್ರಯತ್ನ ಅಷ್ಟೇ. ಆದ್ದರಿಂದ ಅದ್ರಲ್ಲಿ ನಂಗೆ ದುಡ್ಡು ಬಂದರೂ ಬಂದಿಲ್ಲ ಅಂದರೂ ನಾನು ಟ್ರಾವೆಲಿಂಗ್ ಸ್ಟಾಪ್ ಮಾಡಲ್ಲ. ನನಗೆ ಬೇಕಾಗಿರೋ ಐಟಮ್ಸ್ನ ನಾನು ತಗೊಳ್ಳೋದನ್ನ ನಿಲ್ಲಿಸಲ್ಲ. ನಾನು ಒಂದು ದಿನ ಯೂಸ್ ಮಾಡಲಿ, ಅರ್ಧ ದಿನ ಯೂಸ್ ಮಾಡಲಿ, ನಂಗೆ ಅದು ಯೂಸೇ ಇಲ್ಲ ಅಂದ್ರೂ ನಂಗೆ ಒಂದು ಸತಿ ಯಾವುದಾದ್ರೂ ಒಂದು ವಸ್ತು ಯೂಸ್ ಮಾಡಬೇಕು ಅನ್ಸುತ್ತೆ, ತಗೋತೀನಿ, ಬಿಸಾಕ್ತೀನಿ. ಇಲ್ಲ ಇವತ್ತು ತಗೊತೀನಿ, ಇವತ್ತೊಂದು 50,000 ಇನ್ವೆಸ್ಟ್ ಮಾಡಿದೆ, ನಾಳೆ ಅದಕ್ಕೆ 40,000 ಕೊಟ್ಟರು ನಂಗೆ ಬೋರ್ ಹೊಡೆದೆ ಅದನ್ನ ಸೇಲ್ ಮಾಡಿಬಿಡ್ತೀನಿ. ಸೊ ಅಷ್ಟೇ. ನನಗೆ ಯಾವುದೇ ಒಂದು ನಾನು ಇದನ್ನ ಮಾಡಿಲ್ಲ ಅನ್ನೋ ಥರ ಇರಬಾರ್ದು. ಸೊ ಅದರಿಂದ ಅಷ್ಟೇ. ಸೊ ಎನಿವೆ ನೀವು ಸಪೋರ್ಟ್ ಮಾಡಿ, ನಾವು ಒಂದಿನ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಮಾಡೋಣ. ದುಡ್ಡು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ನೀವು ಸಪೋರ್ಟ್ ಮಾಡಿದ್ರೆ ಮುಂದೆ ಒಂದಿನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಕಾಣಿಸ್ಕೋತೀವಿ. ಯಾರಾದರೂ ಒಬ್ರು ಬ್ರೋ ನೀವು ವೀಡಿಯೋಸ್ ಮಾಡ್ತೀರಲ್ವಾ, ನೀವು ಟ್ರಾವೆಲಿಂಗ್ ಮಾಡ್ತೀರಲ್ವಾ ಅನ್ನೋ ಥರ ಆಗುತ್ತೆ. ಸೊ ನೀವು ಸಪೋರ್ಟ್ ಮಾಡಿದರೆ ಸಾಕು. ಸೊ ನೀವು ಸಪೋರ್ಟ್ ಮಾಡ್ತಾಯಿರಿ, ನಾನು ಇನ್ನು ಮುಂದೆ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.